ಈ ಒಂದು TRP ಕಿಂಗ್ ಅನ್ನೋ ಬಿರುದು ನಿಮಗೆ ಬಂದಿದೆ ಅಂದರೆ ವಿತೌಟ್ ವಿನಯ್ ಮತ್ತು ಸಂಗೀತ ಬಿಗ್ ಬಾಸ್ ಸೀಸನ್ 10 ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು. ಸುದೀಪ್ ಸರ್ ಸಹ ಹೇಳಿದ್ರು ನಿಮ್ಮಿಬ್ಬರ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಅದನ್ನು ಕೇಳಿ ಸ್ಪೆಷಲಿ ಎಷ್ಟು ಖುಷಿ ಆಯಿತು. ಈವನ್ ನಾವು ನೋಡೋರ್ಗೂ ಸಹ ನೀವಿಬ್ಬರು ಇಲ್ಲದೆ ಬಿಗ್ ಬಾಸ್ ಇಲ್ಲ ಅಂತ ಅನ್ನೋದು ರೀತಿ ಇತ್ತು. ಅಂದರೆ ಫಸ್ಟ್ ಡೇ ಇಂದನೂ ಸಿಚುವೇಶನ್ಸು ಆ್ಯಂಡ್ ಏನೇನು ನಡೀತಾ ಇತ್ತು ಆ ಮನೆಯಲ್ಲಿ ಕರೆಕ್ಟಾಗಿ ಪ್ಲೇಸ್ ಆಗೋದು. ಅದು ಆ ಟೈಮ್ನಲ್ಲಿ ಏನೇನು ಆಗಬೇಕಾಗಿತ್ತು ಆ ಟೈಮ್ನಲ್ಲಿ ಅದೊಂದು ಆಯಿತು. ಆ ಒಂದು ಮೂಮೆಂಟು ಆಗಿರಲಿಲ್ಲ ಅಂದಿದ್ರೆ ಇವತ್ತು ಬಿಗ್ ಬಾಸ್ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ, ಅಥವಾ ಬಹುಶಃ ನಮ್ಮ ಇಂಟರ್ವ್ಯೂನೇ ಆಗ್ತಿರಲಿಲ್ಲ. ಎವ್ರಿಥಿಂಗ್ ಫೆಲ್ ಇನ್ ಟು ಪ್ಲೇಸ್. ಫಾರ್ ಎಕ್ಸಾಂಪಲ್ ಮೈಕಲ್ ಮತ್ತು ನೀತುದು ಒಂದು ಕ್ಯಾಪ್ಟನ್ಸಿನೇ ಇರ್ಬೋದು. ಇನ್ನೇನು ಮೈಕಲ್ ಗೆದ್ದ ಅನ್ನೋಷ್ಟೊತ್ತಿಗೆ ನೀತು ಓಡೋಗಿ ಆ ಬಾಲ್ನ ಹಾಕಿ ಪಟ್ ಅಂತ ಗೆದ್ಬಿಟ್ಲು. ಇಟ್ ವಾಸ್ ಆಲ್ ಶಾಕಿಂಗ್ ಫಾರ್ ಅಸ್. ಸೊ ಆ ಥರ ಶಾಕಿಂಗ್ ಮೂಮೆಂಟ್ಸ್ ಪ್ರತಿದಿನ ನಡೆಯೋದು ಆ ಮನೆಯಲ್ಲಿ. ಯಾವುದು ಎಕ್ಸ್ಪೆಕ್ಟೆಡ್ ಅಲ್ಲ ಆ್ಯಂಡ್ ಯಾವುದು ಹೀಗೆ ಮಾಡಬೇಕು ಅಂತ ಮಾಡಿದ್ದಲ್ಲ. ಬಟ್ ಎವ್ರಿಥಿಂಗ್ ಫೆಲ್ ಇನ್ ಟು ಪ್ಲೇಸ್. ಆ್ಯಂಡ್ ನಂದು ಸಂಗೀತದು ಒಂದು ಗೇಮ್ ಅಂತ ಬಂದಾಗ ಗೆಲ್ಲೇಬೇಕು ಅಂತ ಆಡ್ತಿದ್ದೆ ನಾನು. ಆ್ಯಂಡ್ ನನ್ನನ್ನು ಒಂದು ಅದೇ ನೀವು ಹೇಳಿದಾಗೆ ಆನೆ ಅಂತ ಏನು ಒಂದು ಟಾರ್ಗೆಟ್ ಹಾಕಿದ್ರು, ಇವನು ಗೆಲ್ಲಬಾರ್ದು ಅನ್ನೋದು ಎಲ್ಲರಿಗೂ ಆಯಿತು. ಸೊ ಅದರಿಂದ ಎಲ್ಲ ಕಾಂಪಿಟೇಷನ್ಗೆ ಬಿದ್ದರು. ಎವ್ರಿ ಡೇ ಯಾರು ಬಿಟ್ಕೊಡೋರೇ ಇರಲಿಲ್ಲ ಆ್ಯಂಡ್ ಯಾರು ಬಿಟ್ಕೊಡ್ತಾನೂ ಇರಲಿಲ್ಲ. ನಾವು ಗೆಲ್ಬೇಕು, ನಾವು ಗೆಲ್ಲೇಬೇಕು, ನೀವು ಗೆಲ್ಬೇಕು, ನೀವು ಗೆಲ್ಲೇಬೇಕು ಅನ್ನೋ ರೀತಿನೇ ಆಟ ಆಡ್ಕೊಂಡು ಬಂದಿದ್ದು. ಆ್ಯಂಡ್ ಎವ್ರಿಥಿಂಗ್ ಫೆಲ್ ಇನ್ ಟು ಪ್ಲೇಸ್. ಆ್ಯಂಡ್ ದೇವ್ರು ದೊಡ್ಡವನು ಮ್ಯಾಮ್. ಆ ಒಂದು ಪದನ ಸುದೀಪ್ ಸರ್ ಬಾಯಿಂದ ಆಡಿಸಿದ್ದಕ್ಕೆ ನಿಜವಾಗ್ಲೂ ಖುಷಿ ಪಡ್ತೀನಿ. ದೊಡ್ಡ ದೊಡ್ಡ ಹುಚ್ಚು ಅಭಿಮಾನಿ ಸುದೀಪ್ ಸರ್ಗೆ ನಾನು. ಎಲ್ಲರೂ ಕೇಳೋರು ಅಂದರೆ ಇಲ್ಲೆಲ್ಲ ಹಿಂಗೆ ಆನೆ ಆನೆ ಅನ್ಕೊಂಡು ಓಡಾಡ್ತೀಯ, ಸುದೀಪ್ ಸರ್ ಬಂದಿದ ತಕ್ಷಣ ಯಾಕೆ ಹಂಗೆ ಹೋಗ್ಬಿಡ್ತೀಯ ಅಂತ ಅಂದ್ಬಿಟ್ಟು. ನನಗೆ ಅವ್ರ ಮೇಲೆ ಇರೋ ರೆಸ್ಪೆಕ್ಟು, ಐ ಲವ್ ಹಿಮ್ ಅ ಲಾಟ್. ಅಂದರೆ ನನ್ನ ಹೆಂಡ್ತಿನೂ ಹೇಳ್ತಾಳೆ, ಅವ್ರ ಮುಖ ನೋಡಿದ ತಕ್ಷಣ ಮಗು ಥರ ಹೋಗ್ಬಿಡ್ತೀಯಲ್ಲ ನೀನು ಯಾಕೆ ಅಂದ್ಬಿಟ್ಟು. ನನಗೆ ಆ ರೆಸ್ಪೆಕ್ಟ್ ಇದೆ. ಅಂದರೆ ಜೆನ್ಯೂನ್ಲಿ ಅದು ನನಗೆ ಹಾರ್ಟಿಂದ ಬರೋದು. ಐ ಲವ್ ಹಿಮ್ ಅ ಲಾಟ್ ಆ್ಯಂಡ್ ಐ ಫಾಲೋ ಹಿಮ್ ಅ ಲಾಟ್. ಸೊ ಏನೇ ಟಾಸ್ಕ್ ಬಂದ್ರೂ ಅವರು ಈ ಆನೆ ಅಂದಿದ್ದಕ್ಕೆ ಆ ಟಾರ್ಗೆಟ್ ಆದ, ಅದಕ್ಕೇನೆ ಎಲ್ಲ ಫೆಲ್ ಇನ್ ಟು ಪ್ಲೇಸ್. ಆ್ಯಂಡ್ ಎಸ್, ಸುದೀಪ್ ಸರ್ ಆ ರೀತಿ ಹೇಳಿದಾಗ ಖುಷಿ ಆಯಿತು. ವಿನಯ್ನ ಸಂಗೀತನ ತೆಗೆದಿಟ್ಟು ನೋಡಿದ್ರೆ ಬಿಗ್ ಬಾಸ್ ಸೀಸನ್ 10 ಒಂದು ಹಾಲ್ ಆಫ್ ಫೀಲ್ ಆಗೋದು ಅಂತ ಹೇಳಿದ್ರು. ಆ್ಯಂಡ್ ಐ ಫೀಲ್ ಪ್ರೌಡ್, ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಇಟ್.